ನಿಮ್ಮದು 20 ಲಕ್ಷದ ಕನಸಾದ್ರೆ 5 ಲಕ್ಷ ನೀವು ತರಲೇಬೇಕು, ಇನ್ನು ಮಿಕ್ಕಿದ 15 ಲಕ್ಷ ಬ್ಯಾಂಕ್ ಕೊಡುತ್ತೆ, ಅದು ನೀವು ಎಲಿಜಿಬಲ್ ಇದ್ರೆ. ಆದರೆ ಈಗ ಹಾಗಲ್ಲ, ನೀವು ಬರೀ 15% ತಂದ್ರೂ ಸಾಕು, ನೀವು ಬರೀ 3 ಲಕ್ಷ ತಂದ್ರೂ ಸಾಕೀಗ. ನಿಮಗೆ ಸಾಲವನ್ನ ತಲುಪಿಸ್ತಾರೆ. ಸೀದಾ ಬಂದು ತಗೊಳ್ಳಪ್ಪ 1 ಕೋಟಿ ನಿನ್ನ ಕೈಗೆ ಅಂತ ಕೊಟ್ಟು ಬಿಡೋದಿಲ್ಲ. ಇದಕ್ಕೆ ಬೇರೆ ತರದ ವ್ಯವಸ್ಥೆ ಇದೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಫ್ರೀಡಮ್ ಮನಿ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ನಮ್ಮ ಒಂದು ಜೀವನದಲ್ಲಿ ಸ್ವಂತ ಉದ್ಯಮವನ್ನ, ಸ್ವಂತ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬೇಕು ಅನ್ನುವಂತ ಕನಸು ಯಾರಿಗಿಲ್ಲ ಹೇಳಿ. ಆದ್ರೆ ಇದಕ್ಕೆ ಬೇಕಾಗುವಂತಹ ಬಂಡವಾಳವೇ ಎಲ್ರಿಗೂ ಕೂಡ ಒಂದು ದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇದೆ. ಸೊ ಭಾರತದಲ್ಲಿ ನಾವು ನೋಡೋದಾದ್ರೆ 70% ಜನ ತಮ್ಮ ಒಂದು ಸ್ಟಾರ್ಟ್ಅಪ್ ಕನಸನ್ನ ಹಣಕಾಸಿನ ತೊಂದರೆಯಿಂದಾಗಿ ಕೈ ಬಿಟ್ಟು ಬಿಡ್ತಾರೆ. ಆದ್ರೆ ಇದಕ್ಕಂತಾನೆ ನಿಮ್ಗೊಂದು ಪರಿಹಾರ ಇದೆ, ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್. ಇಲ್ಲಿ ನಿಮ್ಗೆ 1 ಕೋಟಿ ಸಾಲವನ್ನ ನೀಡಲಾಗುತ್ತೆ. ನಿಮ್ಮ ಸ್ಟಾರ್ಟ್ಅಪ್ ಅನ್ನ ಶುರು ಮಾಡ್ಕೊಳ್ಳೋದಕ್ಕೆ ಇವರು ಸಹಾಯ ಮಾಡ್ತಾರೆ. ಹಾಗಾದ್ರೆ ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ ಅಲ್ಲಿ ಯಾವ ರೀತಿಯಾಗಿ ಸಾಲವನ್ನ ಪಡ್ಕೊಳ್ಳೋದು, ಇದರ ವೈಶಿಷ್ಟ್ಯತೆ ಏನು, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಸರ್ಕಾರದ ವತಿಯಿಂದ ಜನರಲ್ ಆಗಿ ಈ ತರದ ಸಾಲಗಳು ಬಿಸ್ನೆಸ್ ಅನ್ನ ಕಟ್ಟೋದಕ್ಕೆ ಕೊಡ್ತಾರೆ ಅಂತಂದ್ರೆ, ನೀವು ಕಂಪ್ಲೀಟ್ ಖಾಲಿ ಜೇಬ್ನಲ್ಲಿ ಹೋಗ್ಬಿಟ್ಟು ನನಗೆ ಸಾಲ ಕೊಡಿ ಸ್ವಾಮಿ ಅಂದ್ರೆ ಕೊಡೋದಿಲ್ಲ. ನಿಮಗೆ ಮಾರ್ಜಿನ್ ಮನಿಯ ಕಾನ್ಸೆಪ್ಟ್ನ ಬಗ್ಗೆ ಬೇರೆ ಬೇರೆ ಕೋರ್ಸ್ಗಳಲ್ಲಿ ನೀವು ಕಲ್ತೇ ಇದ್ದೀರಿ. ಆದರೂ ನಾನು ನಿಮ್ಮ ಗಮನಕ್ಕೆ ತುಂಬ ಸಿಂಪಲ್ ಆಗಿ ಹೇಳೋದೇನೆಂದ್ರೆ, ಈಗ ನಿಮ್ಮ ಕನಸು 20 ಲಕ್ಷ ಅಂದ್ಕೊಳ್ಳಿ, 20 ಲಕ್ಷ ಸಾಲ ಬೇಕು ನಿಮಗೆ. ಅಟ್ಲೀಸ್ಟ್ 15% ಅಥವಾ ಇಂತಿಷ್ಟು ಪರ್ಸೆಂಟ್ ಅಂತ ನೀವು ಬಂಡವಾಳವನ್ನು ನಿಮ್ಮ ಕೈಯಿಂದ ಹಾಕಬೇಕು. ಇನ್ನು ಮಿಕ್ಕಿದ್ದನ್ನ ಬ್ಯಾಂಕ್ ಕೊಡತ್ತೆ. ಸೊ ಆ ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟು ಅನ್ನೋದನ್ನ ಈ ಮಾಡ್ಯೂಲ್ನಲ್ಲಿ ನಾವು ಕಲಿಯೋಣ. ಸೊ ಮಾರ್ಜಿನ್ ಮನಿ ಬಗ್ಗೆ ನಿಮಗೆ ಗೊತ್ತಿರಲಿ ಅಂತ ತಿಳಿಸ್ತಾ ಇದ್ದೀನಿ. ಕಂಪ್ಲೀಟ್ ಖಾಲಿ ಜೇಬಲ್ ಹೋಗಿ ನನ್ನ ಹತ್ರ ಸೂಪರ್ ಡೂಪರ್ ಐಡಿಯಾ ಇದೆ ಸರ್ ಅಂದ್ರೆ ಕೊಡೋದಿಲ್ಲ. ಸೊ ಮಾರ್ಜಿನ್ ಮನಿ ಬಗ್ಗೆ ತಿಳ್ಕೊಳ್ಬೇಕಾಗತ್ತೆ. ಅದನ್ನು ಹೊರತುಪಡಿಸಿ ಏನೇನು ಫೀಚರ್ಸು? ಮೊದಲನೇದು ಏಜ್ ಕ್ರೈಟೀರಿಯಾ. ನೀವು ನೋಡಿ, 18 ವರ್ಷ ಮೇಲ್ಪಟ್ಟವರಾಗಿರಬೇಕು, SC ST ಕ್ಯಾಟಗರಿಯನ್ನ ಪ್ರತಿನಿಧಿಸುವವರಾಗಿರಬೇಕು, ಅಥವಾ ಮಹಿಳಾ ಉದ್ಯಮಿ ನೀವಾಗಿರಬೇಕು. ನಿಮ್ಮ ವಯಸ್ಸು 18 ದಾಟಿರಬೇಕು. ಇಷ್ಟೇ ಏಜ್ ರಿಲೇಟೆಡ್ ಕ್ರೈಟೀರಿಯಾ ಅಂತ ನಾವು ನೋಡಿದ್ರೆ. ಇದರಲ್ಲಿ ಮ್ಯಾಕ್ಸಿಮಮ್ ಏಜು ಅನ್ನೋದ್ರ ಬಗ್ಗೆ ಸ್ಪೆಸಿಫಿಕೇಶನ್ ಏನಿಲ್ಲ, ಬಟ್ ಬ್ಯಾಂಕ್ಗಳು ಡಿಸೈಡ್ ಮಾಡ್ತವೆ. ಬ್ಯಾಂಕ್ಗಳಿಗೆ ಕೆಲ ಇನ್ಸ್ಟ್ರಕ್ಷನ್ಸ್ ಇರ್ತವೆ. ಆ ಇನ್ಸ್ಟ್ರಕ್ಷನ್ಸ್ನ ಆಧಾರದ ಮೇರೆಗೆ ಅವರು ನಿಮ್ಮ ರಿಪೋರ್ಟನ್ನು, ಪ್ರಾಜೆಕ್ಟ್ ರಿಪೋರ್ಟ್ ಏನು ತೆಗೆದುಕೊಂಡು ಹೋಗ್ತೀರಿ ಅದನ್ನು ಅಕ್ಸೆಪ್ಟು ಮಾಡಬಹುದು, ರಿಜೆಕ್ಟು ಮಾಡಬಹುದು. ಆ ಥರದ ಅವಕಾಶ ಅವರ ಬಳಿ ಇರುತ್ತೆ. ಸೊ ನಿಮ್ಮ ಕ್ರೆಡಿಟಬಿಲಿಟಿ, ನೀವು ಎಷ್ಟರ ಮಟ್ಟಿಗೆ ಸಾಲ ವಾಪಸ್ ಕಟ್ತೀರಿ, ನಿಮ್ಮ ಪ್ಲಾನ್ ಎಷ್ಟು ಚೆನ್ನಾಗಿದೆ, ಇದೆಲ್ಲವನ್ನು ಅವರು ಗಮನಿಸಿ ಡಿಸೈಡ್ ಮಾಡ್ತಾರೆ. ಎರಡನೆಯ ಅಂಶ, ನಿಮಗೆ ಸ್ಟ್ಯಾಂಡ್ ಅಪ್ ಇಂಡಿಯಾ ಲೋನ್ ಸಿಗೋದು ಗ್ರೀನ್ ಫೀಲ್ಡ್ ಪ್ರಾಜೆಕ್ಟ್ಗಳಿಗೆ ಮಾತ್ರ. ಗ್ರೀನ್ ಫೀಲ್ಡ್ ಅಂದರೆ ಏನು ಅಂತ ನಾನು ಈ ಮುಂಚೆ ಸಹ ಹೇಳಿದ್ದೀನಿ. ಗ್ರೀನ್ ಫೀಲ್ಡ್ ಅಂದರೆ ಫ್ರಮ್ ದ ಸ್ಕ್ರ್ಯಾಚ್ ನೀವು ಹೊಸತಾಗಿ ಏನನ್ನು ಬಿಲ್ಡ್ ಮಾಡ್ತಿದ್ದೀರಿ. ಈಗಾಗಲೇ ಎಕ್ಸಿಸ್ಟಿಂಗ್ ಬಿಲ್ಡಿಂಗ್ ಇದ್ದು, ಅಲ್ಲೊಂದೆರಡು ಮಷಿನ್ಗಳಿದ್ದು, ನೋಡಿ ಸರ್ ನನಗೆ ಕಡಿಮೆ ದುಡ್ಡಿಗೆ ಸಿಗುತ್ತೆ, ನೀವು ಕೊಡೋ ಸಾಲದಲ್ಲಿ ಕಡಿಮೆನೇ ಕೊಡಿ, ನಾನು ಇರೋದನ್ನ ಯಾಕೆ ವೇಸ್ಟ್ ಮಾಡಲಿ, ಅದರಲ್ಲಿ ಸ್ಟಾರ್ಟ್ ಮಾಡಿಬಿಡ್ತೀನಿ. ಇಲ್ಲ, ಆ ಥರದ ಪ್ರಾಜೆಕ್ಟ್ಗಳಿಗೆ ಸ್ಟ್ಯಾಂಡ್ ಅಪ್ ಇಂಡಿಯಾ ಲೋನ್ನ ಫೆಸಿಲಿಟಿ ಸಿಗೋದಿಲ್ಲ. ಗ್ರೀನ್ ಫೀಲ್ಡ್ ಪ್ರಾಜೆಕ್ಟ್ ಅಂದರೆ ಎಲ್ಲವೂ ಹೊಸತಾಗಿನೇ ಆರಂಭ ಆಗಬೇಕು. ಹೊಸ ಜಾಗದಲ್ಲಿ ಹೊಸ ಬಿಲ್ಡಿಂಗ್ ನಿರ್ಮಾಣ ಮಾಡಿ, ಅಥವಾ ನಿಮ್ಗೇನು ಸ್ಟ್ರಕ್ಚರ್ ಬೇಕೋ ಅದನ್ನು ನೀವು ನಿರ್ಮಾಣ ಮಾಡಿ, ನಿಮಗೆ ಬೇಕಾಗುವ ಮೂಲ ಸೌಕರ್ಯದಿಂದ ಹಿಡಿದು ನಿಮ್ಮ ಬಿಸ್ನೆಸ್ಸಿಗೆ ಏನೇನು ಅವಶ್ಯಕತೆ ಇದೆಯೋ ಈ ಎಲ್ಲವನ್ನು ಹೊಸತಾಗಿ ನೀವು ಪರಿಗಣಿಸಿ ಸ್ಟಾರ್ಟ್ ಮಾಡ್ತೀನಿ ಅನ್ನೋದಾದರೆ ಅದನ್ನು ಗ್ರೀನ್ ಫೀಲ್ಡ್ ಪ್ರಾಜೆಕ್ಟ್ ಅಂತಾರೆ. ಇಲ್ಲ, ಈಗಾಗಲೇ ಒಂದು ಎಕ್ಸಿಸ್ಟಿಂಗ್ ಬಿಲ್ಡಿಂಗ್ ಇದೆ, ನಾನು ಅದನ್ನು ರಿನೋವೇಷನ್ ಮಾಡಿಸ್ಕೊಂಡು ಮುಂದುವರಿತೀನಿ, ಅದು ಬ್ರೌನ್ ಫೀಲ್ಡ್ ಪ್ರಾಜೆಕ್ಟ್ ಆಗುತ್ತೆ. ಬ್ರೌನ್ ಫೀಲ್ಡ್ ಪ್ರಾಜೆಕ್ಟ್ಗಳಿಗೆ ಸ್ಟ್ಯಾಂಡ್ ಅಪ್ ಇಂಡಿಯಾದ ಲಾಭ ನಿಮಗೆ ಸಿಗೋದಿಲ್ಲ. ಸೊ ಇದು ನಿಮಗೆ ನೆನಪಿರಲಿ, ನಿಮಗೆ ಗ್ರೀನ್ ಫೀಲ್ಡ್ ಪ್ರಾಜೆಕ್ಟ್ ಆಗಿದ್ರೆ ಮಾತ್ರ ಸಾಲ ಸಿಗುತ್ತೆ. ಮುಂದಿನದು, ನೀವು ಯಾವುದೇ ಕಾರಣಕ್ಕೂ ಡಿಫಾಲ್ಟರ್ಸ್ ಆಗಿರಬಾರದು. ಸಾಲ ಪಡ್ಕೊಂಡು ವಾಪಸ್ ಕಟ್ಟದೆ ಆ ಥರದ ಟ್ರ್ಯಾಕ್ ರೆಕಾರ್ಡ್ ನಿಮ್ಮದಾಗಿರಬಾರದು. ಕ್ಲೀನ್ ಟ್ರ್ಯಾಕ್ ರೆಕಾರ್ಡ್ ಬಹಳ ಬಹಳ ಮುಖ್ಯ. ಇದು ಹೇಗಾಗುತ್ತೆ ಗೊತ್ತಾ? ಇದರಲ್ಲಿ 2-3 ವಿಧ. ನೀವೀಗ ಯಾರಿಗೋ ಬಾರೋವರ್ ಆಗಿರ್ತೀರಿ, ನೀವು ಸಾಲ ತಗೊಂಡಿಲ್ಲ, ನಿಮ್ಮ ಫ್ರೆಂಡ್ ತಗೊಂಡ್ರು ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ ಯಾರೋ ತಗೊಂಡ್ರು, ನೀವು ಅದಕ್ಕೆ ಜಾಮೀನು ಹಾಕಿರ್ತೀರಿ, ಆತ ಕಟ್ಟಲಿಲ್ಲ, EMI ಮೋಸ ಮಾಡ್ದ, ಅವಾಗ ನಿಮ್ಮ ಕ್ರೆಡಿಟ್ ಸ್ಕೋರ್ನ ಮೇಲೆ ಅದು ರಿಫ್ಲೆಕ್ಟ್ ಆಗುತ್ತೆ. ಆ ಥರ ಇದ್ದಾಗಲೂ ನೀವು ಎಲಿಜಿಬಲ್ ಆಗೋದಿಲ್ಲ, ನಿಮಗೆ ಕ್ರೆಡಿಟಬಿಲಿಟಿ ಇಲ್ಲ ಅಂತ ಅರ್ಥ. ಆ ಕಾರಣಕ್ಕೆ ನೀವು ಯಾವ್ದ್ಯಾವ್ದಕ್ಕೆ ಜಾಮೀನು ಹಾಕಿದ್ರಿ, ಯಾವ್ಯಾವ ಜವಾಬ್ದಾರಿ ಹೊತ್ಕೊಂಡಿದ್ದೀರಿ, ಇದೆಲ್ಲವನ್ನೂ ಗಮನಿಸಬೇಕು. ಯಾವುದೇ ಸಾಲವನ್ನು ಪಡ್ಕೊಂಡು ವಾಪಸ್ ಕಟ್ಟದೆ ಮೋಸ ಮಾಡಿರಬಾರದು. ಆ ಥರದ ಟ್ರ್ಯಾಕ್ ರೆಕಾರ್ಡ್ ಇದ್ದರೆ, ನೀವು ಮೋಸ ಮಾಡಿದರೆ, EMIಗಳನ್ನು ತಪ್ಪಿಸ್ಬಿಟ್ಟಿದ್ರೆ ಅದೆಲ್ಲವನ್ನೂ ಸರಿಪಡಿಸ್ಕೊಂಡು ಹೋಗ್ಬೇಕು. ನೀವು ನಿಮ್ಮ ಕ್ರೆಡಿಟ್ ಸ್ಕೋರನ್ನು ವಾಪಸ್ ಸರಿಯಾಗಿ ಬಿಲ್ಡ್ ಮಾಡ್ಕೊಂಡು ಹೋಗಬೇಕು. ಇಲ್ಲದೆ ಹೋದರೆ ನಿಮಗೆ ಸಾಲ ಸಿಗೋದಿಲ್ಲ. ಇದು ಒನ್ ಆಫ್ ದ ಫೀಚರ್ಸ್, ಗಮನಿಸಿ. ಮುಂದಿನದು ಲೋನ್ ಅಮೌಂಟು. ಎಷ್ಟು ಸಾಲ ಕೊಡ್ತಾರೆ ನನಗೆ?
ಮಾರ್ಜಿನ್ ಮನಿ ಬಗ್ಗೆ ನಾವು ಸ್ಟಾರ್ಟಿಂಗ್ ಅಲ್ಲಿ ತಿಳ್ಕೊಂಡ್ವಲ್ವಾ, ಎಷ್ಟು ಕೊಟ್ಬಿಡ್ತಾರೆ ಮ್ಯಾಕ್ಸಿಮಮ್ ಅಂತ ಕೇಳಿದ್ರೆ ನಿಮಗೆ 10 ಲಕ್ಷದ ಮೇಲ್ಪಟ್ಟಿರಬೇಕು, 1 ಕೋಟಿಯವರೆಗೆ ನಿಮಗೆ ಸಾಲ ಸಿಗುತ್ತೆ. 10 ಲಕ್ಷದ ಒಳಗಡೆ ನಿಮಗೆ ಮುದ್ರಾ ಲೋನಲ್ಲಿ ಸಿಕ್ಬಿಡತ್ತೆ. ಇದು ಒಂದು ರೀತಿ ಕಾಂಪೋಸಿಟ್ ಲೋನ್. ಈ ಲೋನ್ ಸ್ಟ್ರಕ್ಚರ್ ಇದೆಯಲ್ಲ, ಇದು ಕಾಂಪೋಸಿಟ್. ಇದು ಯಾಕೆ ಅಂತಂದ್ರೆ ಇದರಲ್ಲಿ ಟರ್ಮ್ ಲೋನ್ನ ಸೆಗ್ಮೆಂಟು ಇದೆ, ವರ್ಕಿಂಗ್ ಕ್ಯಾಪಿಟಲ್ನ ಸೆಗ್ಮೆಂಟು ಇದೆ. ಅಂದ್ರೆ ನೀವೀಗ ಒಂದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅನ್ನು ಆರಂಭ ಮಾಡಬೇಕು, ನಿಮಗೆ ಮಷಿನ್ಗಳು ಬೇಕು, ಬಿಲ್ಡಿಂಗ್ ಬೇಕು, ಅದೆಲ್ಲ ಇನಿಷಿಯಲ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್, ಬಂಡವಾಳ ಬೇಕು ನಿಮ್ಗೆ ಅದಕ್ಕೆ. ಅದಾದ ನಂತರ ಪ್ರತಿದಿನದ ಅಗತ್ಯತೆಗಳಿಗೆ ರಾ ಮೆಟೀರಿಯಲ್ ಕೊಂಡ್ಕೊಳ್ಬೇಕು, ಅದನ್ನ ಟ್ರಾನ್ಸ್ಪೋರ್ಟ್ ಮಾಡಬೇಕು, ಫಿನಿಶ್ಡ್ ಪ್ರಾಡಕ್ಟ್ ಅನ್ನ ಮಾರ್ಕೆಟಿಗೆ ತಲುಪಿಸಬೇಕು. ಇದೆಲ್ಲವೂ ವರ್ಕಿಂಗ್ ಕ್ಯಾಪಿಟಲ್, ಪ್ರತಿನಿತ್ಯದ ಅಗತ್ಯತೆ. ಅದಕ್ಕೂ ನಿಮಗೆ ಇಂತಿಷ್ಟು ಅಂತ ಲೋನ್ ಸಿಗತ್ತೆ. ಆ ಲೋನ್ ಏನಿದೆ ಅದರಲ್ಲಿ ನಿಮಗೆ ಇಂತಿಷ್ಟು % ಕ್ಯಾಪಿಟಲ್ ಎಕ್ಸ್ಪೆಂಡಿಚರು, ಇಷ್ಟು % ವರ್ಕಿಂಗ್ ಕ್ಯಾಪಿಟಲ್ಲು ಅನ್ನೋ ಥರದ ವರ್ಗೀಕರಣ ಇರುತ್ತೆ. ಸೊ ಅದನ್ನ ಗಮನಿಸಿ. ನಾವು PMEGPಯಲ್ಲಿ ಇದನ್ನ ಗಮನಿಸಿದ್ವಿ. ನಿಮಗೆ ವರ್ಕಿಂಗ್ ಕ್ಯಾಪಿಟಲ್ ಕಾಂಪೊನೆಂಟ್ ಎಷ್ಟಿರುತ್ತೆ, ಆ್ಯಂಡ್ ನಿಮಗೆ ಬಿಲ್ಡಿಂಗ್ ಕಾಸ್ಟ್ ಅಂತ ಬಂದಾಗ 60% ಆಫ್ ಯುವರ್ ಪ್ರಾಜೆಕ್ಟ್ ಕಾಸ್ಟ್, ಈ ಥರದ್ದೆಲ್ಲ ಕೆಲ ನಿಯಮಗಳಿದ್ವು. ಅದೇ ಥರ ಇಲ್ಲೂ ನಿಯಮಗಳಿರ್ತವೆ. ಆ ನಿಯಮಗಳಿಗೆ ಅನುಸಾರವಾಗಿ ನಿಮಗೆ ಸಾಲವನ್ನ ಅವರು ರಿಲೀಸ್ ಮಾಡ್ತಾ ಹೋಗ್ತಾರೆ. 10 lakhs ಅಬೌವ್ ಅಪ್ ಟು 1 crore ನಿಮಗೆ ಸಿಗುತ್ತೆ. ಆದರೆ ಬ್ಯಾಂಕ್ನವರು ಕೊಡೋದು ಮ್ಯಾಕ್ಸಿಮಮ್ 85%. ಮುಂಚೆ ನಿಯಮ ಹೀಗಿರಲಿಲ್ಲ. ಮುಂಚೆ ಎಷ್ಟಿತ್ತು ಗೊತ್ತಾ ಮಾರ್ಜಿನ್ ಮನಿ? ಅಟ್ಲೀಸ್ಟ್ 25% ನೀವು ತರಬೇಕಾಗಿತ್ತು. ನಿಮ್ಮದು 20 ಲಕ್ಷದ ಕನಸಾದ್ರೆ 5 ಲಕ್ಷ ನೀವು ತರಲೇಬೇಕು, ಇನ್ನು ಮಿಕ್ಕಿದ 15 ಲಕ್ಷ ಬ್ಯಾಂಕ್ ಕೊಡುತ್ತೆ, ಅದು ನೀವು ಎಲಿಜಿಬಲ್ ಇದ್ರೆ. ಆದರೆ ಈಗ ಹಾಗಲ್ಲ. ನೀವು ಬರೀ 15% ತಂದರೂ ಸಾಕು, ನೀವು ಬರೀ 3 ಲಕ್ಷ ತಂದರೂ ಸಾಕೀಗ. ಸೊ ಹೀಗೆ ಮಾರ್ಜಿನ್ ಮನಿಯಲ್ಲಿ 10%ನಷ್ಟು ಭಾರವನ್ನ ಕೇಂದ್ರ ಸರ್ಕಾರ ಇಳಿಸಿದೆ. SC ST ವುಮೆನ್ ಆಂಟರ್ಪ್ರನರ್ಸ್ಗೆ ಇನ್ನು ಧೈರ್ಯವಾಗಿ ಮುಂದೆ ನುಗ್ಗೋದಕ್ಕೆ ಈ 10% ರಿಡಕ್ಷನ್ ಆಫ್ ಮಾರ್ಜಿನ್ ಮನಿ ಅನ್ನೋದು ತುಂಬಾ ಸಹಕಾರಿ. ಹಾಗಾಗಿ ಸ್ವಂತ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬೇಕು ಅನ್ನುವಂಥ ಕನಸನ್ನ ನಾವೆಲ್ಲರೂ ಕೂಡ ಕಾಣ್ತಾ ಇರ್ತೀವಿ. ಆದ್ರೆ ಆ ಒಂದು ಕನಸನ್ನ ನನಸು ಮಾಡ್ಕೊಳ್ಳುವಂಥ ದಾರಿ ಮಧ್ಯದಲ್ಲೇ ನಿಂತು ಹೋಗ್ಬಿಡುತ್ತೆ. ಅದಕ್ಕೆ ಕಾರಣ ಹಣಕಾಸಿನ ತೊಂದರೆ. ಅದೇ ನೀವು ಈ ಒಂದು ಸ್ಕೀಮ್ನ ಬಗ್ಗೆ ತಿಳ್ಕೊಂಡಿದ್ರೆ ಸರ್ಕಾರನೇ ನಿಮ್ಮ ಕೈ ಹಿಡಿದು ನಡೆಸುತ್ತೆ. ಸೊ ನಿಮ್ಮ ಒಂದು ಬಿಸ್ನೆಸ್ ಅನ್ನ ಸಕ್ಸಸ್ಫುಲ್ ಆಗಿ ರನ್ ಮಾಡೋದಕ್ಕೆ ಈ ಒಂದು ಸ್ಕೀಮ್ ಹೆಲ್ಪ್ ಮಾಡುತ್ತೆ. ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಮಾಹಿತಿ ಬೇಕು ಅಂತಂದ್ರೆ ಈಗಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ ಮೂಲಕ 1 ಕೋಟಿ ಸಾಲವನ್ನ ಯಾವ ರೀತಿಯಾಗಿ ಪಡಿಬೇಕು ಅನ್ನೋದ್ರ ಬಗ್ಗೆ 1.5 ಗಂಟೆಯ ಸಂಪೂರ್ಣ ಕೋರ್ಸ್ ನಿಮಗೋಸ್ಕರ ನಿಮ್ಮ ಒಂದು ಫ್ರೀಡಮ್ ಆಪ್ ಡಿಸೈನ್ ಮಾಡಿದೆ. ಹಾಗಾಗಿ ಈಗಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ. ತಿದ್ದುಪಡಿಯನ್ನ 2021 ಯೂನಿಯನ್ ಬಜೆಟ್ ನಲ್ಲಿ ಅನೌನ್ಸ್ ಮಾಡಿದ್ದಾರೆ. ಏನದು ಅಂತಂದ್ರೆ ಕೃಷಿ ಸಂಬಂಧಿತ ಚಟುವಟಿಕೆಗಳಿಗೆ ಮುಂಚೆ ಪರಿಗಣನೆ ಇರಲಿಲ್ಲ, ಸಾಲ ಸಿಗ್ತಿರ್ಲಿಲ್ಲ. ಆದ್ರೆ ಈಗ ಸಿಗುತ್ತೆ. ಯಾವುದಕ್ಕೆ? ಬೀ ಕೀಪಿಂಗ್, ಜೇನು ಸಾಕಣೆ ಮಾಡಿದ್ರೆ, ಕೋಳಿ ಸಾಕಾಣಿಕೆ ಮಾಡಿದ್ರೆ, ನೀವೇನಾದ್ರೂ ಕುರಿ ಕೋಳಿ ಸಾಕಾಣಿಕೆ ಮಾಡ್ತೀನಿ ಅನ್ನೋದಾದ್ರೆ, ಅವುಗಳನ್ನ ಏನೋ ಬೇರೆ ಆಗ್ರೋ ಇಂಡಸ್ಟ್ರೀಸ್ ಅಲ್ಲಿ ಬಳಸ್ಕೊಳ್ಳೋದಾದ್ರೆ, ಆಗ್ರೋ ಇಂಡಸ್ಟ್ರೀಸ್ ರಿಲೇಟೆಡ್ ಏನೋ ಬಿಸ್ನೆಸ್ ಮಾಡ್ತೀನಿ ಅನ್ನೋದಾದ್ರೆ, ಡೈರಿ, ಫಿಶರಿ, ಆಗ್ರಿ ಕ್ಲಿನಿಕ್ಕು, ಆಗ್ರಿ ಬಿಸ್ನೆಸ್ ಸೆಂಟರ್ಗಳು, ಫುಡ್ ಅಂಡ್ ಆಗ್ರೋ ಪ್ರೊಸೆಸಿಂಗು, ಹೀಗೆ ಅನೇಕ ಅಗ್ರಿ ರಿಲೇಟೆಡ್ ಅಂದ್ರೆ ಕೃಷಿ ಸಂಬಂಧಿತ ಚಟುವಟಿಕೆಗಳು 2021 ಬಜೆಟ್ನ ನಂತರದಲ್ಲಿ ಎಲಿಜಿಬಲ್. ಮುಂಚೆ ಎಲಿಜಿಬಲ್ ಇರಲಿಲ್ಲ. ಅದಕ್ಕೂ ಈಗ ಮಾನ್ಯತೆಯನ್ನು ಕೊಡಲಾಗಿದೆ. ಇದು ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಫೀಚರ್ಸ್ ನಾವು ಗಮನಿಸಬೇಕು ಅನ್ನೋದಾದ್ರೆ. ಯಾಕೆ ಅಂತಂದ್ರೆ ನಿಮಗೆ ಹಳ್ಳಿಗಾಡುಗಳಲ್ಲಿ ಈಗ ಯಾವುದೋ ಒಂದು ಕಮ್ಯುನಿಟಿ ಅವರು ಆ ಕೆಲಸವನ್ನೇ ಮಾಡ್ಕೊಂಡು ಬಂದಿರ್ತಾರೆ. ಅದರಲ್ಲಿ ನನಗೆ ಏನೋ ಮಾಡೋದಕ್ಕೆ ಗೊತ್ತು, ನನಗೆ ಇಂಡಸ್ಟ್ರಿ ಗೊತ್ತಿಲ್ವಲ್ಲ, ನಾನೇನು ಮಾಡಲಿ ಅನ್ನುವಂಥವರಿಗೆ ನೀವು ಕೃಷಿ ಸಂಬಂಧಿತ ಯಾವುದಾದ್ರೂ ಆಕ್ಟಿವಿಟಿಯಲ್ಲೇ ದೊಡ್ಡ ಮಟ್ಟದಲ್ಲಿ ಮಾಡೋದಾದ್ರೆ ಈ ಸ್ಟ್ಯಾಂಡ್ ಅಪ್ ಇಂಡಿಯಾ ಲೋನ್ ಸಿಗುತ್ತೆ. ಮುಂದಿನ ಫೀಚರು ಕೊಲ್ಯಾಟ್ರಲ್. ಸಾಲ ಪಡೆದುಕೊಳ್ಳುವವರು ಯಾವ ಥರದ ಸೆಕ್ಯೂರಿಟಿಯನ್ನು ಬ್ಯಾಂಕಿಗೆ ಕೊಡಬೇಕಾಗತ್ತೆ ಅನ್ನೋ ವಿಚಾರ. ಇಲ್ಲಿ ನೋಡಿ, ಕ್ರೆಡಿಟ್ ಗ್ಯಾರಂಟಿ ಫಂಡ್ ಸ್ಕೀಮ್ ಅಂತ ಒಂದಿದೆ. ಅಂದ್ರೆ ಇದು ನ್ಯಾಷನಲ್ ಕ್ರೆಡಿಟ್ ಗ್ಯಾರಂಟಿ ಟ್ರಸ್ಟ್ ಕಂಪನಿ ಲಿಮಿಟೆಡ್ನ ಅಡಿಯಲ್ಲಿ ಬರುವಂಥ ಒಂದು ಸ್ಕೀಮ್ ಇದೆ. ಆ ಸ್ಕೀಮ್ ಯಾವುದು ಅಂತ ಬ್ಯಾಂಕ್ ಡಿಸೈಡ್ ಮಾಡುತ್ತೆ. ಆ ಟ್ರಸ್ಟು ನಿಮ್ಮ ಸಾಲಕ್ಕೆ ಶ್ಯೂರಿಟಿ ಆಗತ್ತೆ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಬ್ಯಾಂಕಲ್ಲಿ ನೀವು ಹಣ ಇಡ್ತೀರಲ್ವಾ, ನಿಮಗೆ ನೋಡಿ ಬ್ಯಾಂಕ್ಗಳಲ್ಲಿ ಡೆಪಾಸಿಟ್ ಇನ್ಶೂರೆನ್ಸ್ ಸ್ಕೀಮ್ ಅಂತಾನೆ ಒಂದಿದೆ. ಬ್ಯಾಂಕ್ ಅಕೌಂಟ್ನಲ್ಲಿ ನೀವು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ನಲ್ಲೋ ಬೇರೆ ಬೇರೆ FDಗಳಲ್ಲೋ 5 ಲಕ್ಷ ಇಟ್ಟಿರ್ತೀರಾ ಅಂದ್ಕೊಳ್ಳಿ. 5 ಲಕ್ಷ ರೂಪಾಯಿವರೆಗೆ ಒಂದು ವೇಳೆ ಆ ಬ್ಯಾಂಕ್ ದಿವಾಳಿ ಆದ್ರೂ ನಿಮಗೆ ವಾಪಸ್ ಸಿಗುತ್ತೆ. ಮುಂಚೆ 1 ಲಕ್ಷ ಇತ್ತು, ಅದನ್ನ 5 ಲಕ್ಷಕ್ಕೆ ಏರಿಕೆ ಮಾಡಿದ್ದಾರೆ. ಅದೇ ರೀತಿ ನೀವು ಸಾಲ ಪಡ್ಕೊಂಡಿರ್ತೀರಿ, ತೀರಿಸೋದಕ್ಕಾಗಲಿಲ್ಲ ಅಂತ ಆದಾಗ ಈ ಥರದ ಕೆಲ ಫಂಡ್ಗಳಿದ್ದಾವೆ, ಆ ಫಂಡ್ಗಳು ಕೆಲಸಕ್ಕೆ ಬರ್ತವೆ. ಅದರ ಮೇಲ್ವಿಚಾರಣೆ ನೋಡ್ಕೊಳ್ಳೋದು ನ್ಯಾಷನಲ್ ಕ್ರೆಡಿಟ್ ಗ್ಯಾರಂಟಿ ಟ್ರಸ್ಟ್ ಕಂಪನಿ ಲಿಮಿಟೆಡ್. ಇದರಲ್ಲಿ ನೋಡಿ, ಕ್ರೆಡಿಟ್ ಗ್ಯಾರಂಟಿ ಫಂಡ್ ಫಾರ್ ಸ್ಟ್ಯಾಂಡ್ ಅಪ್ ಇಂಡಿಯಾ CGFSI ಅಂತ ಒಂದು ಸಂಸ್ಥೆ ಇದೆ. ಅದೇ ಥರ
ಕ್ರೆಡಿಟ್ ಗ್ಯಾರಂಟಿ ಫಂಡ್ ಫಾರ್ ಸ್ಕಿಲ್ ಡೆವಲಪ್ಮೆಂಟ್ CGFSD, ಕ್ರೆಡಿಟ್ ಗ್ಯಾರಂಟಿ ಫಂಡ್ ಫಾರ್ ಎಜುಕೇಶನಲ್ ಲೋನ್ಸ್ CGFEL, ಕ್ರೆಡಿಟ್ ಗ್ಯಾರಂಟಿ ಫಂಡ್ ಫಾರ್ ಮೈಕ್ರೋ ಯೂನಿಟ್ಸ್ CGFMU, ಲೋನ್ ಗ್ಯಾರಂಟಿ ಸ್ಕೀಮ್ ಫಾರ್ ಕೋವಿಡ್ ಅಫೆಕ್ಟೆಡ್ ಸೆಕ್ಟರ್ಸ್ LGSCAS. ಹೀಗೆ ಬೇರೆ ಬೇರೆ ತರದ ಸ್ಕೀಮ್ಗಳಿದ್ದಾವೆ. ಬ್ಯಾಂಕ್ ಡಿಸೈಡ್ ಮಾಡುತ್ತೆ ನಿಮ್ಮದು ಯಾವ ಸ್ಕೀಮಿಗೆ ಬರುತ್ತೆ ಅಂತ. ಈಗ ಸ್ಟ್ಯಾಂಡ್ ಅಪ್ ಇಂಡಿಯಾಗೆ ಕ್ರೆಡಿಟ್ ಗ್ಯಾರಂಟಿ ಕೊಡೋದಕ್ಕಂತಾನೆ ಬೇರೆ ಬೇರೆ ಸ್ಕೀಮ್ಗಳು, ಟ್ರಸ್ಟ್ಗಳು ಇಂಥವೆಲ್ಲ ಸರ್ಕಾರ ಜಾರಿಗೆ ತಂದಿದೆ. ಅದು ನಿಮ್ಮ ಕೊಲ್ಯಾಟ್ರಲ್ನ ಜವಾಬ್ದಾರಿಯನ್ನ, ಅಂದ್ರೆ ನೀವು ಪಡೆದುಕೊಂಡ ಸಾಲದ ಕೊಲ್ಯಾಟ್ರಲ್ ಜವಾಬ್ದಾರಿಯನ್ನ ಅವರು ನೋಡ್ಕೊಳ್ತಾರೆ. ನೀವು ಏನ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿರ್ತೀರಲ್ವಾ, ಅದೇ ಒಂದು ರೀತಿ ಸೆಕ್ಯೂರಿಟಿ. ಯಾಕೆ ಅಂತಂದ್ರೆ ನೀವು ಈಗ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟು, ಭೂಮಿಗೆ, ಮಷಿನ್ಗಳಿಗೆ, ಇದಕ್ಕೆಲ್ಲ ಸಾಲ ಪಡ್ಕೊಂಡಿರ್ತೀರಿ. ಒನ್ ಆಫ್ ದ ವೇಸ್ ನೀವು ಆ ಸಾಲ ಕಟ್ಟೋವರೆಗೆ ಅದೇ ಒಂದು ರೀತಿ ಸೆಕ್ಯೂರಿಟಿ. ಸೊ ಹಾಗೆ ನಿಮಗೆ ಬೇರೆ ಬೇರೆ ಟ್ರಸ್ಟ್ಗಳಿದ್ದಾವೆ, ಅವು ಕೊಲಾಟ್ರಲ್ ಅನ್ನ ನೋಡ್ಕೊಳ್ತವೆ. ಮುಂದಿನದು ರೀಪೇಮೆಂಟ್ ಪೀರಿಯಡ್. ರೀಪೇಮೆಂಟ್ ಪೀರಿಯಡ್ ಮ್ಯಾಕ್ಸಿಮಮ್ 7 ವರ್ಷದವರೆಗೆ ನಿಮಗಿದೆ. ಮ್ಯಾಕ್ಸಿಮಮ್ 7 ವರ್ಷದಲ್ಲಿ ವಾಪಸ್ ತೀರಿಸ್ಬಿಡ್ಬೇಕು ನೀವು. ಇದು 18 ತಿಂಗಳ ಮೊರಟೋರಿಯಂ ಅನ್ನು ಹೊಂದುತ್ತೆ ಈ ಸಾಲ, ಸ್ಟ್ಯಾಂಡ್ ಅಪ್ ಇಂಡಿಯಾ ಸಾಲ. ಏನಿದು 18 ತಿಂಗಳು ಅಂದ್ರೆ, ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಿ, ಅದು ಸ್ವಲ್ಪ ಪಿಕಪ್ ಆಗೋದಕ್ಕೆ ಟೈಮ್ ಬೇಕು. ಸೊ ಹೀಗಾಗಿ 1.5 ವರ್ಷದವರೆಗೆ ನೀವು ಸಾಲವನ್ನ ಕಟ್ಟದೆಯೂ ನಿಮ್ಮ ಬಿಸ್ನೆಸ್ನ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬಹುದು. 50 ಲಕ್ಷ 60 ಲಕ್ಷ ಸಾಲ ಮಾಡಿಕೊಂಡು ನೀವು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿರ್ತೀರಿ. ದೊಡ್ಡ ದೊಡ್ಡ EMIಗಳಿರ್ತವೆ. ಬಿಸ್ನೆಸ್ ಸ್ಟಾರ್ಟ್ ಮಾಡಿದ ತಕ್ಷಣಕ್ಕೆ EMI ಕಟ್ಟಿ ಅಂದ್ರೆ ಕಷ್ಟ ಆಗ್ಬಿಡುತ್ತೆ. ಆ ಕಾರಣಕ್ಕೆ 18 ತಿಂಗಳ ಮೊರಟೋರಿಯಂ ಇಲ್ಲಿ ಲಭ್ಯ. ಮುಂದಿನದು ಇಂಟ್ರೆಸ್ಟ್ ರೇಟ್. ನಾನು ಪಡ್ಕೊಳ್ಳೋ ಸಾಲಕ್ಕೆ ಎಷ್ಟು ಇಂಟ್ರೆಸ್ಟ್ ಕಟ್ಟಬೇಕಪ್ಪ ನೋಡಿ, ಇದಕ್ಕೆ ಒಂದು ಫಾರ್ಮುಲಾ ಇದೆ. ಬೇಸ್ ರೇಟ್ ಅಥವಾ MCLR ಪ್ಲಸ್ 3% ಪ್ಲಸ್ ಟೆನ್ಯೂರ್ ಪ್ರೀಮಿಯಂ. ಇದು ಏನು ಅಂತ ಹೇಳ್ತೀನಿ ನೋಡಿ. ಮುಂಚೆ ಬೇಸ್ ರೇಟ್ ಅಂತ ಇರ್ತಿತ್ತು, RBI ನಿಗದಿಪಡಿಸಿದ ಒಂದು ನಿಯಮ ಅದು. ಆದ್ರೆ ಈಗ ಅದನ್ನ MCLR ಅಂತಲೂ ಕರೀತಾರೆ. MCLR ಅಂತಂದ್ರೆ ಮಾರ್ಜಿನಲ್ ಕಾಸ್ಟ್ ಆಫ್ ಫಂಡ್ಸ್ ಬೇಸ್ಡ್ ಲೆಂಡಿಂಗ್ ರೇಟ್ ಅಂತ. ಅಂದ್ರೆ ಯಾವುದಾದ್ರೂ ಒಂದು ಬ್ಯಾಂಕು ಸಾಲವನ್ನು ಕೊಡುತ್ತೆ ಅಂತಂದ್ರೆ ಈ MCLR ಗಿಂತ ಕಡಿಮೆ ಅವರು ಕೊಡೋದಕ್ಕೆ ಸಾಧ್ಯನೇ ಇಲ್ಲ. MCLR ದ ಮೋಸ್ಟ್ ಮಿನಿಮಮ್ ಅಂತ ನೀವು ನೋಡ್ಕೊಂಡ್ರೆ, ನೋಡಪ್ಪ ಇದಕ್ಕಿಂತ ನಾನು ಕಡಿಮೆ ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ತರದ ಒಂದು ಅಂಶ ಅಂತಂದ್ರೆ ಆ ಇಂಟ್ರೆಸ್ಟ್ ರೇಟೇ MCLR. ಈಗ MCLR 7% ಇದೆಯಾ, 7% ಪ್ಲಸ್ 3% ಪ್ಲಸ್ ಟೆನ್ಯೂರ್ ಪ್ರೀಮಿಯಂ. ಸೊ ಇವು ಮೂರೂ ಸೇರಿದಂತೆ ಎಷ್ಟು ಬರುತ್ತೋ ಅಷ್ಟು ಇಂಟ್ರೆಸ್ಟ್ ರೇಟು ನೀವು ಸಾಲದ ಮೇಲೆ ಕಟ್ಟಬೇಕಾಗುತ್ತೆ. ವರ್ಷಕ್ಕೆ ಅಷ್ಟು % ಬರುತ್ತೆ. ಹಾಗಾದ್ರೆ ಈ ಟೆನ್ಯೂರ್ ಪ್ರೀಮಿಯಂ ಅಂದ್ರೆ ಏನು ನೋಡಿ. ಟೆನ್ಯೂರ್ ಪ್ರೀಮಿಯಂ ಅಂದ್ರೆ ಏನು ಗೊತ್ತಾ? ಈಗ ನೀವು 1 ವರ್ಷಕ್ಕೆ ಸಾಲ ತಗೊಳ್ತೀರಿ. ಸೊ 1 ವರ್ಷದಲ್ಲಿ ತುಂಬಾ ದೊಡ್ಡ ಬದಲಾವಣೆ ಆಗದೇ ಇರಬಹುದು. ಹಾಗಾಗಿ ಅವರಿಗೆ ಆ ರಿಸ್ಕ್ ಏನು ಅನ್ಸೋದಿಲ್ಲ ಸಾಲ ಕೊಡೋರಿಗೆ. ಅದೇ ನೀವು 7 ವರ್ಷಕ್ಕೆ ಸಾಲ ತಗೊಂಡ್ರೆ ಅದು ಲಾಂಗರ್ ಡ್ಯೂರೇಷನ್. ಸೊ ಆ 7 ವರ್ಷದಲ್ಲಿ ಬೇರೆ ಬೇರೆ ತರಹದ ಬದಲಾವಣೆಗಳಾಗೋ ಕಾರಣಕ್ಕಾಗಿ ಬ್ಯಾಂಕ್ಗೆ ಒಂದು ಅಸೋಸಿಯೇಟೆಡ್ ರಿಸ್ಕ್ ಇದೆ. ಆ ರಿಸ್ಕ್ನ ಅವರು ಹೇಗಾದ್ರೂ ಮಾಡಿ ಮ್ಯಾನೇಜ್ ಮಾಡಬೇಕು ಅನ್ನೋ ಕಾರಣಕ್ಕೆ ಲಾಂಗ್ ಟೆನ್ಯೂರ್ ಸಾಲಗಳಿಗೆ ಅಂತ ಟೆನ್ಯೂರ್ ಪ್ರೀಮಿಯಂ ಅಂತ ಸ್ವಲ್ಪ ಎಕ್ಸ್ಟ್ರಾ ಕಲೆಕ್ಟ್ ಮಾಡಿಕೊಳ್ತಾರೆ, ಆ ರಿಸ್ಕ್ ಅನ್ನ ಹೇಗಾದ್ರೂ ಮಾಡಿ ಮ್ಯಾನೇಜ್ ಮಾಡೋದಕ್ಕೆ. ಸೊ ಇದೆಲ್ಲವೂ ಸೇರಿದಂತೆ ನಿಮ್ಗೆ ಒಂದು 0.5% ಟೆನ್ಯೂರ್ ಪ್ರೀಮಿಯಂ ಅಂದ್ಕೊಳ್ಳಿ, 6% MCLR ಅಂದ್ಕೊಳ್ಳಿ. ಅದು ಬ್ಯಾಂಕಿಂದ ಬ್ಯಾಂಕಿಗೆ ಡಿಫರೆಂಟ್ ಆಗುತ್ತೆ. ಬ್ಯಾಂಕ್ ಡಿಸೈಡ್ ಮಾಡುತ್ತೆ ಬ್ಯಾಂಕ್ನ ಸ್ಥಿತಿ ಏನು, ಬ್ಯಾಂಕ್ನ ಫಿನಾನ್ಷಿಯಲ್ಸ್ನ ಆಧಾರದ ಮೇರೆಗೆ ಎಷ್ಟು ಕಡಿಮೆಗೆ ಅವರು ಸಾಲ ಕೊಡೋದಕ್ಕೆ ಸಾಧ್ಯ ಅಂತ ಬ್ಯಾಂಕ್ಗಳು ಡಿಸೈಡ್ ಮಾಡ್ತವೆ. ಅದರ ಆಧಾರದ ಮೇರೆಗೆ MCLR 6% ಎಕ್ಸಾಂಪಲ್, 3% ಫಾರ್ಮುಲಾ ಪ್ರಕಾರ. ಸೊ 6 + 3 9% ಪ್ಲಸ್ ಟೆನ್ಯೂರ್ ಪ್ರೀಮಿಯಂ 0.5 ಅಥವಾ 1% ಅಂದ್ಕೊಳ್ಳಿ. 6 + 3 + 1 10% ಅಥವಾ 0.5 9.5%. ಹೀಗೆ ನಿಮಗೆ ಆ ಫಾರ್ಮುಲಾ ಆಧಾರದ ಮೇರೆಗೆ ನೀವು ಎಷ್ಟು ಇಂಟ್ರೆಸ್ಟ್ ಅನ್ನ ಕಟ್ತೀರಿ ಅನ್ನೋದನ್ನ ಡಿಸೈಡ್ ಮಾಡಲಾಗುತ್ತೆ. ಮುಂದಿನ ಫೀಚರು ಯಾವ ರೀತಿಯಾಗಿ ಸಾಲವನ್ನು ನಿಮಗೆ ತಲುಪಿಸ್ತಾರೆ ಅನ್ನೋದು. ನಿಮಗೆ 10 ಲಕ್ಷ ರೂಪಾಯಿವರೆಗೆ ಓವರ್ ಡ್ರಾಫ್ಟ್ ಫೆಸಿಲಿಟಿಯಲ್ಲಿ ಸಾಲವನ್ನು ತಲುಪಿಸ್ತಾರೆ. ಅಂದ್ರೆ ಇದಕ್ಕೆ ನಿಮಗೆ ಒಂದು ರೂಪೇ ಡೆಬಿಟ್ ಕಾರ್ಡ್ ಅನ್ನು ಕೊಟ್ಬಿಡ್ತಾರೆ. ಓವರ್ ಡ್ರಾಫ್ಟ್ ನಲ್ಲಿ ಫಂಡ್ಸ್ ಇರುತ್ತೆ, ಆ ಫಂಡ್ಸ್ ಅನ್ನು ಬಳಸ್ಕೊಳ್ತೀರಿ. ಎಷ್ಟು ಬಳಸ್ಕೊಳ್ತೀರಿ ಅಷ್ಟಕ್ಕೆ ನೀವು ವಾಪಸ್ ಕಟ್ತಾ ಹೋಗ್ಬೇಕಾಗುತ್ತೆ ಇಂಟ್ರೆಸ್ಟ್ ಅನ್ನ. ಅದರ ಮೇಲೆ ಇಂಟ್ರೆಸ್ಟ್ ಬೀಳ್ತಾ ಹೋಗುತ್ತೆ. ನೀವು 5 ಲಕ್ಷ ಬಳಸ್ಕೊಂಡ್ರೆ 5 ಲಕ್ಷಕ್ಕೆ ಇಂಟ್ರೆಸ್ಟ್. ಓವರ್ ಡ್ರಾಫ್ಟ್ ಹಾಗೆ ಕೆಲಸ ಮಾಡುತ್ತೆ. 10 ಲಕ್ಷಕ್ಕಿಂತ ಜಾಸ್ತಿ ಸಾಲವನ್ನು ನೀವು ಪಡ್ಕೊಳ್ತೀರಿ ಅನ್ನೋದಾದ್ರೆ ನಿಮಗೆ ಕ್ಯಾಶ್ ಕ್ರೆಡಿಟ್ ಲಿಮಿಟ್ ಅಂತ ಒಂದಿರುತ್ತೆ. ಅದರ ಆಧಾರದ ಮೇರೆಗೆ ನಿಮಗೆ ತಲುಪಿಸ್ತಾರೆ. ಇದು ಹೇಗೆ ವರ್ಕ್ ಆಗುತ್ತೆ? ನಿಮ್ಮದೊಂದು ಸಾಲದ ಅಕೌಂಟ್ ಇರುತ್ತೆ, ಆ ಅಕೌಂಟ್ ನಲ್ಲಿ ಬ್ಯಾಲೆನ್ಸ್ ಇರಬೇಕು ಅಂತೇನಿಲ್ಲ, ಅದಕ್ಕೆ ಕ್ರೆಡಿಟ್ ಲಿಮಿಟ್ ಅನ್ನೋದನ್ನ ಬ್ಯಾಂಕ್ ಸೆಟ್ ಮಾಡಿರುತ್ತೆ. ನೀವು ಅಲ್ಲಿ ಅಕೌಂಟ್ ನಲ್ಲಿ ಹಣ ಇಲ್ಲದೆ ಹೋದ್ರೂ ಚೆಕ್ ಅನ್ನ ಇಶ್ಯೂ ಮಾಡಬಹುದು.
ಅದಕ್ಕೊಂದು ಲಿಮಿಟ್ ಇರುತ್ತೆ. ಸೊ ನಿಮಗೆ ಸಾಲ ಎಷ್ಟು ಅವ್ರು ಕೊಡ್ತಾರೆ, ಆ ಸಾಲದ ಲಿಮಿಟ್ಗೆ ಅನುಗುಣವಾಗಿ ನೀವು ಚೆಕ್ ಅನ್ನ ಇಶ್ಯೂ ಮಾಡ್ಬೋದು. ಅದೆಲ್ಲವೂ ಅಕೌಂಟೇಬಲ್ ಆಗುತ್ತೆ. ಸೊ ಹೀಗೆ ನಿಮಗೆ ಸಾಲವನ್ನ ತಲುಪಿಸ್ತಾರೆ. ಸೀದಾ ಬಂದು ತಗೊಳಪ್ಪ 1 ಕೋಟಿ ನಿನ್ನ ಕೈಗೆ ಅಂತ ಕೊಟ್ಟು ಬಿಡೋದಿಲ್ಲ. ಇದಕ್ಕೆ ಬೇರೆ ಥರದ ವ್ಯವಸ್ಥೆ ಇದೆ. ಸೊ ಹೀಗೆ ಇದರ ಫೀಚರ್ಸ್ ಅನ್ನೋದನ್ನ ನೀವು ಗಮನಿಸಿ ಮುಂದುವರಿಬೇಕಾಗುತ್ತೆ. ಸೊ 1 ಕೋಟಿ ಸಾಲದೊಂದಿಗೆ ನಿಮ್ಮ ಕನಸನ್ನ ನನಸು ಮಾಡ್ಕೊಳ್ಳಿ. ಈ ಒಂದು ಯೋಜನೆಯ ಸದುಪಯೋಗವನ್ನ ಪಡ್ಕೊಳ್ಳಿ. ಇದು ಕೇವಲ ಸಾಲ ಅಷ್ಟೇ ಅಲ್ಲ, ನಿಮ್ಮ ಒಂದು ಜೀವನದ ಹೊಸ ಅಧ್ಯಾಯದ ಪ್ರಾರಂಭ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಈ ಒಂದು ಸ್ಕೀಮ್ ಅನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಒಂದಷ್ಟು ಜನರಿಗೆ ಶೇರ್ ಕೂಡ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮನಿ ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಬೈ ಬಾಯ್.